ಅಧ್ಯಾಯ 13 ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ. ಅರ್ಜುನನು ಕೇಳಿದನು, ಕೃಷ್ಣ, ಕ್ಷೇತ್ರ ಅಂದರೆ ದೇಹ, ಕ್ಷೇತ್ರಜ್ಞ ಅಂದರೆ ಅದನ್ನು ತಿಳಿಯುವವನು, ಜ್ಞಾನ ಮತ್ತು ಜ್ಞೇಯ ಇವುಗಳ ಬಗ್ಗೆ ತಿಳಿಯಲು ಬಯಸುತ್ತೇನೆ. ಶ್ರೀ ಭಗವಾನ್ ಹೇಳಿದರು, ಈ ದೇಹವನ್ನು ಕ್ಷೇತ್ರ ಎಂದು ಕರೆಯುತ್ತಾರೆ. ಇದನ್ನು ತಿಳಿಯುವವನು ಕ್ಷೇತ್ರಜ್ಞ. ಎಲ್ಲಾ ದೇಹಗಳಲ್ಲಿ ಕ್ಷೇತ್ರಜ್ಞ ನಾನು ಕೃಷ್ಣ ಆಗಿದ್ದೇನೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞವನ್ನು ತಿಳಿದುಕೊಳ್ಳುವುದೇ ನಿಜವಾದ ಜ್ಞಾನ. ಕ್ಷೇತ್ರ ಅಂದರೆ ದೇಹ ಒಳಗೊಂಡಿರುವವು ಪಂಚಭೂತಗಳು: ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ. ಅಹಂಕಾರ, ಬುದ್ಧಿ, ಮನಸ್ಸು, ಇಂದ್ರಿಯಗಳು. ಇದಲ್ಲದೆ ಆಸೆ, ದ್ವೇಷ, ಸುಖ, ದುಃಖ, ದೇಹ ಇವೆಲ್ಲವೂ ಕ್ಷೇತ್ರದ ಭಾಗ. ನಿಜವಾದ ಜ್ಞಾನ ಎಂದರೆ ಅಹಂಕಾರವಿಲ್ಲದಿರುವುದು, ದಂಭವಿಲ್ಲದಿರುವುದು, ಅಹಿಂಸೆ, ಸಹನೆ, ಸರಳತೆ, ಗುರುಸೇವೆ, ಶುದ್ಧತೆ, ಸ್ಥಿರತೆ, ಆತ್ಮನಿಗ್ರಹ, ವಿಷಯಾಸಕ್ತಿ ಇಲ್ಲದಿರುವುದು, ಜನನ ಮರಣದ ದುಃಖವನ್ನು ಅರಿತುಕೊಳ್ಳುವುದು, ಅಂಟಿಕೊಳ್ಳದ ಮನಸ್ಸು, ಇಷ್ಟ ಅನಿಷ್ಟದಲ್ಲಿ ಸಮಬುದ್ಧಿ, ಏಕಾಂತ ಪ್ರೀತಿ, ಜನಸಮೂಹದಲ್ಲಿ ಆಸಕ್ತಿಯಿಲ್ಲ, ಆತ್ಮಜ್ಞಾನಕ್ಕಾಗಿ ತೀವ್ರ ಆಸಕ್ತಿ. ಇವೆಲ್ಲವೇ ನಿಜವಾದ ಜ್ಞಾನ. ಇವುಗಳಿಗೆ ವಿರುದ್ಧವಾದುದು ಅಜ್ಞಾನ. ಜ್ಞೇಯ ಅಂದರೆ ತಿಳಿಯಬೇಕಾದುದು. ಅದು ಪರಬ್ರಹ್ಮ, ಅನಾದಿ, ಎಲ್ಲೆಡೆ ಇರುವುದು, ಒಳಗೂ ಹೊರಗೂ ಇರುವುದು. ಅದು ಎಲ್ಲಾ ಇಂದ್ರಿಯಗಳಿಲ್ಲದಿದ್ದರೂ ಎಲ್ಲವನ್ನೂ ತಿಳಿಯುತ್ತದೆ, ಎಲ್ಲರನ್ನೂ ಧರಿಸುತ್ತದೆ. ಅದು ಬೆಳಕುಗಳಿಗೂ ಬೆಳಕು, ಅಜ್ಞಾನ ಕತ್ತಲೆಯನ್ನು ದೂರ ಮಾಡುವುದು. ಯಾರು ಇದನ್ನು ಅರಿಯುತ್ತಾರೋ ಅವರು ಪರಮಗತಿಯನ್ನು ಪಡೆಯುತ್ತಾರೆ. ಪ್ರಕೃತಿ ಮತ್ತು ಪುರುಷ. ಪ್ರಕೃತಿ ಅಂದರೆ ಕ್ರಿಯೆಗಳ ಕಾರಣ, ಪುರುಷ ಅಂದರೆ ಆತ್ಮ, ಅನುಭವಿಸುವವನು. ಪ್ರಕೃತಿಯ ಗುಣಗಳಿಂದಲೇ ಜನನ ಮರಣ ಚಕ್ರ ನಡೆಯುತ್ತದೆ. ಯಾರು ಪ್ರಕೃತಿ ಮತ್ತು ಆತ್ಮದ ವ್ಯತ್ಯಾಸವನ್ನು ಅರಿಯುತ್ತಾರೋ, ಗುಣಗಳನ್ನು ಮೀರುತ್ತಾರೋ ಅವರು ಮೋಕ್ಷವನ್ನು ಪಡೆಯುತ್ತಾರೆ. ಕೆಲವರು ಧ್ಯಾನದಿಂದ, ಜ್ಞಾನದಿಂದ, ಕರ್ಮದಿಂದ ಆತ್ಮವನ್ನು ಅರಿಯುತ್ತಾರೆ. ಎಲ್ಲಾ ಜೀವಿಗಳಲ್ಲೂ ಒಂದೇ ಆತ್ಮ ಇದೆ. ಇದನ್ನು ನೋಡುವವನು ನಿಜವಾದ ಜ್ಞಾನಿ. ಯಾರು ಎಲ್ಲಾದರಲ್ಲೂ ಸಮತೆಯನ್ನು ನೋಡುತ್ತಾರೋ ಅವರು ಯಾರಿಗೂ ಹಾನಿ ಮಾಡುವುದಿಲ್ಲ. ಅವರು ಪರಮಗತಿಯನ್ನು ಪಡೆಯುತ್ತಾರೆ. ಆತ್ಮ ಮಾಡುವುದೂ ಇಲ್ಲ, ಬಂಧಿತವೂ ಅಲ್ಲ. ದೇಹದಲ್ಲಿದ್ದರೂ ಅದು ಅಂಟಿಕೊಳ್ಳುವುದಿಲ್ಲ, ಆಕಾಶದಂತೆ. ಸೂರ್ಯನು ಲೋಕವನ್ನು ಬೆಳಗಿಸುವಂತೆ ಆತ್ಮ ದೇಹವನ್ನು ಬೆಳಗಿಸುತ್ತದೆ. ಯಾರು ಕ್ಷೇತ್ರ ಮತ್ತು ಕ್ಷೇತ್ರಜ್ಞವನ್ನು ತಿಳಿದುಕೊಳ್ಳುತ್ತಾರೋ ಅವರು ಮೋಕ್ಷವನ್ನು ಪಡೆಯುತ್ತಾರೆ.